ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಕೆ ಮಂಜು ಸರ್ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಇದೇ ತಿಂಗಳು 21ನೇ ತಾರೀಕು ಕೆ ಮಂಜು ಸರ್ ನಿರ್ಮಾಣದ ವಿಷ್ಣುಪ್ರಿಯ ಚಿತ್ರ ರಿಲೀಸ್ ಆಗ್ತಿದೆ. ಚಿತ್ರದ ಬಗ್ಗೆ ಮಾತಾಡೋಣ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಹಾಗೆ ಮಂಜು ಸರ್ ಒಂದು ಮಾತು ಹೇಳ್ತಾ ಇದ್ರು, ಯಾರೋ ಒಬ್ರು ಕೇಳಿದಾಗ ಇಷ್ಟೊಳ್ಳೆ ಕಂಟೆಂಟನ್ನ ನೀವು ಯಾಕೆ ಸರ್ ರಿಲೀಸ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಮಂಜು ಸರ್ ಒಂದು ಮಾತು ಹೇಳಿದ್ರು, ಏನಪ್ಪ ಅಂದ್ರೆ ಒಂದು ರೈಟ್ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂದಿದ್ರು. ಇವಾಗ ಆ ರೈಟ್ ಟೈಮ್ ಬಂದಿದೆ. ಆ ಗಳಿಗೆ ಯಾವ ರೀತಿ ಇರುತ್ತೆ ಮಂಜು ಸರ್ಗೆ ಅಂತ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೀವೊಂದು ಹೇಳ್ತಿದ್ರಿ, ಒಂದು ರೈಟ್ ಟೈಮ್ ಬೇಕು ನನಗೆ ಆ ಸಿನಿಮಾ ರಿಲೀಸ್ ಮಾಡಕ್ಕೆ, ಒಂದು ಒಳ್ಳೆ ಕಂಟೆಂಟ್ ಅಂತ ಹೇಳ್ತಿದ್ರಿ. ಇವಾಗ ಆ ರೈಟ್ ಟೈಮ್ ಕೂಡ ಬಂದಿದೆ. ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅಂತ ಈ ಸಂದರ್ಭದಲ್ಲಿ? ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅದನ್ನು ನಾಳೆ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಸುಮಾರು ಇಷ್ಟೊತ್ತಿಗೆ ಆಲ್ರೆಡಿ ಒಂದು ವಾರಕ್ಕೆ ಆವರೇಜ್ 6 ಅಂದರೆ ಒಂದು ತಿಂಗಳಿಗೆ 24 ಉಂಟು, ಒಂದು 480 ಸಿನಿಮಾ ರಿಲೀಸ್ ಆಯಿತು. ನಾನು 1.5 ವರ್ಷ ಆಯಿತು ಕಾಪಿ ತೆಗೆದು, ರಿಲೀಸ್ ಮಾಡಲಿಲ್ಲ. ಯಾಕೆಂದರೆ ಕಾಂಪಿಟೇಷನ್ ಅವರೆಲ್ಲ ಇನ್ನೊಂದು ದುಡ್ಡು, ಒಳ್ಳೆ ಸಿನಿಮಾ ಮಾಡಿ ದುಡ್ಡು ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಜನ ಕೊಡಬೇಕು ಅಂತ ಯಾರಿಗಿದೆಯೋ ಗೊತ್ತಿಲ್ಲ, ನನಗಿದೆ. ನಾನು ಒಳ್ಳೆ ಸಿನಿಮಾ ಮಾಡಿದಾಗ ನನಗೆ ಜನಕ್ಕೆ ಸ್ವೀಕಾರ ಆಗಬೇಕು. ಅದನ್ನು ಏನಾಗುತ್ತೆ ಅಂದರೆ ಸುಮ್ಮನೆ ಮಾಡಿಬಿಟ್ಟು ಅದನ್ನು ಇಟ್ಕೊಳ್ಳೋದಲ್ಲ. ನಾನು ಈ ಸಿನಿಮಾನ ಮಾಡಿದಾಗ ನನಗೆ ಗೊತ್ತು ವಾಟ್ ಈಸ್ ಈ ಸಿನಿಮಾ ವ್ಯಾಲ್ಯೂ ಅಂತ. ಇದು ಯಾವತ್ತಿದ್ರೂ ಒಂಥರ ಕಿಕ್ ಕೊಡೋ ಸಿನಿಮಾ. ಇದು ನೆವರ್ ಎಂಡ್, ಸಾಯಕ್ಕೆ ಸಿದ್ಧನೇ ಇಲ್ಲ. ಇವತ್ತು ನೀವು ಸಿನಿಮಾ ನೋಡಬೇಕು ಅಂದರೆ ದಿಲ್ವಾಲೆ ದುಲ್ಹನಿಯಾ ಏಕ್ ತುझे के लिए, ಆಮೇಲೆ ನಮ್ಮ ಚಲೋನ್ ಸಿತಾರ, ಮುಂಗಾರು ಮಳೆ, ಇವೆಲ್ಲ ಸಿನಿಮಾಗಳು ಇವತ್ತು ಮರೆಯೋಕ್ಕಾಗಲ್ಲ. ಆ ಕ್ಯಾಟಗರೀಸ್ ಇರುವಂಥ ಸಿನಿಮಾ ಇದು. ಅದರಿಂದ ಲೇಟಾಗಿ ಮಾಡಿದೆ, ತುಂಬ ಚೆನ್ನಾಗಿದೆ. ಫೆಬ್ರವರಿ ಸಾಮಾನ್ಯ 15 ತಾರೀಕು ಮೇಲೆ ರಿಲೀಸ್ ಆದ ಎಲ್ಲ ಸಿನಿಮಾಗಳು ಇಟ್ಟು, ದುನಿಯಾ ಆಗಿರ್ಬೋದು, ಇನ್ನೊಂದು ರಕ್ಷಿತ್ ಶೆಟ್ಟಿ ಕಿರಿ ಆ ಥರ ಸಿನಿಮಾ, ಅವ್ರದ್ದೊಂದು ಸಿನಿಮಾ ಅವ್ರು ಹೋಗ್ಬೋದು. ಮತ್ತು ಒಳ್ಳೊಳ್ಳೆ ಸಿನಿಮಾ ಫೆಬ್ರವರಿ 15 ತಾರೀಕು ಮೇಲೆ ರಿಲೀಸ್ ಆಗೋದು. ಅದಕ್ಕೆ ನಾನು 14ಗೆ ವ್ಯಾಲೆಂಟೈನ್ ಮಾಡೋಣ ಅಂದ್ಕೊಂಡಿದ್ದು, ಬೇಡ ಇನ್ನೊಂದು ವಾರ ಲೇಟಾಗಿ ಬರೋಣ ಅಂತ ಲೇಟಾಗಿ ಬಂದೆ. ವ್ಯಾಲೆಂಟೈನ್ ಬಂದರೆ ಅದೇನು ಡಬಲ್ ಆಗಲ್ಲ. ಒಂದು ವಾರ ಲೇಟಾಗಿ ಬಂದರೆ ಸಿನಿಮಾ ಏನೋ ಒಂದು ಸ್ಟ್ರಾಂಗ್ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ಹುಡುಗ ಹುಡುಗಿನೂ ಜೀವನದಲ್ಲಿ ಲವ್ ಮಾಡೇ ಮಾಡ್ತಾರೆ. ಅದು ಹಳ್ಳಿ ಆಗ್ಬೋದು, ಸಿಟಿ ಆಗ್ಬೋದು, ಕಾಲೇಜ್ ಆಗ್ಬೋದು. ಅದನ್ನು ನೀವು ಯಾವ ರೀತಿ ನಿಮ್ಮ ಅವರ ಬಾಂಧವ್ಯ ಇರ್ತದೆ, ಪ್ರೀತಿ ಮಾಡೋಕ್ಕಾರೆ ಯಾವ ರೀತಿ ಇರ್ತದೆ, ಪ್ರೀತಿಲಿ ಯಾವತ್ತು ಯಾರು ಒಬ್ಬರು ಸೋತ್ರೆ ಜೀವನದ ಪೂರ್ತಿ ಖುಷಿಯಾಗಿರ್ತಾರೆ. ನಾನು ಒಂದು ಕಡೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಜಗ್ಗಾಟ ಆಗುತ್ತೆ, ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸೀನಿಯರ್ 1990s ಪ್ಯೂರ್ ಲವ್ ಸ್ಟೋರಿ ಸಿನಿಮಾ. ಈ ಸಿನಿಮಾನ ಮಾಡಿದಾಗ ನಮ್ಗೆ ಆ ಫೀಲ್ ಆಗಿದೆ ಬೇರೆ. ಇವತ್ತಿನ ಯೂತ್ ನೋಡಬೇಕು, ಅರ್ಥ ಮಾಡ್ಕೊಳ್ತಾರೆ, ಖುಷಿಯಾಗುತ್ತೆ ಅವ್ರಿಗೆ. ಆಮೇಲೆ ಈ ಸಿನಿಮಾನ ಕೈ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸರ್, ಈ ಟೈಟಲ್ ವಿಚಾರಕ್ಕೆ ಬಂದ್ರೆ ವಿಷ್ಣು ಪ್ರಿಯ ಅಂತ ಇಟ್ಟಿದ್ದೀರಾ. ನೀವು ಕೂಡ ವಿಷ್ಣು ಸರ್ ಅಪ್ಪಟ ಭಕ್ತರು. ಅವರು ಆ ಪ್ರೀತಿಯಿಂದ ಏನಾದ್ರು ಇಟ್ರೆ ಅಥವಾ ಸಿನಿಮಾಕ್ಕೆ ಏನಾದ್ರು ಹೋಲಿಕೆ ಐತೆ ಅಂತ ಆ ತರ ಇಟ್ರೆ ಅಂತ ಟೈಟಲ್ ವಿಚಾರಕ್ಕೆ ಬಂದ್ರೆ? ಈ ಸಿನಿಮಾದಲ್ಲಿ ಅಂದರೆ ಹೀರೋ ಕ್ಯಾರೆಕ್ಟ್ರು ಹೆಣ್ಣು ಅಂದರೆ ಅಷ್ಟು ಗೌರವ ಕೊಡ್ತಾನೆ, ಹೆಣ್ಣು ಮಣ್ಣು ನಂಬ್ತಾನೆ. ಅದನ್ನು ಹೆಚ್ಚಿಗೆ ನಮ್ಮ ವಿಷ್ಣು ಸಾರು ಹೆಣ್ಣು ಬಗ್ಗೆ, ಮಣ್ಣು ಬಗ್ಗೆ, ನಾಡಿನ ಬಗ್ಗೆ ಅಪಾರವಾದ ಗೌರವ. ಅದಕ್ಕೆ ಹೀರೋ ಕ್ಯಾರೆಕ್ಟರ್ ಮಾಡೋದು. ಅದಕ್ಕೆ ನಮ್ಮ ಸಾರ್ ಯಾವಾಗ ಸದಾ ನಮ್ಮ ನೆನಪರಿಂದ ವಿಷ್ಣು ಅಂತ ಕ್ಯಾರೆಕ್ಟರ್ ಇಟ್ಟೆ. ವಿಷ್ಣು ಪ್ರಿಯವಾದದ್ದು ಯಾರು? ಲಕ್ಷ್ಮಿ. ಅದಕ್ಕೆ ಪ್ರಿಯ ವಾರಿಯರಿಗೆ ನಾನು ಪ್ರಿಯ ಅಂತಿಟ್ಟೆ. ವಿಷ್ಣು ಪ್ರಿಯ ಅಂತ ಅದಕ್ಕೆ ಇಟ್ಟೆ. ವಿಷ್ಣುಗೆ ಪ್ರಿಯವಾದವಳು ಲಕ್ಷ್ಮಿ, ವಿಷ್ಣು ಪ್ರಿಯ ಅಂತ ಅದಕ್ಕೆ ಇಟ್ಟೆ. ಪ್ರಿಯ ವಾರಿಯರ ಹೆಸರು ಪ್ರಿಯ ವಾರಿಯರ, ಅದಕ್ಕೆ ವಿಷ್ಣು ಪ್ರಿಯ ಅಂತ ಇಟ್ಟೆ. ಅದು ಸೂಟ್ ಆಗೋದು ಕರೆಕ್ಟಾಗಿ. ಅಂದ್ರೆ ಟ್ರೈಲರ್ ನೋಡಿದ್ವಿ, ಸಖತ್ತಾಗಿ ಈ ಸಾಂಗ್ ಎಲ್ಲ ಸಖತ್ತಾಗಿ ಮೂಡ್ ಬಂದಿದೆ. ಕಣ್ಸನ್ನೆ ಹುಡುಗಿ, ಪ್ರಿಯ ವಾರಿಯರ್ ಆಗಿರ್ಬೋದು, ನಿಮ್ಮ ಮಗ ಶ್ರೇಯಸ್ ಸರ್ ಆಗಿರ್ಬೋದು, ಈ ಜೋಡಿನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಅಂತ ಈ ಪೇರ್? ಈ ಸಿನಿಮಾ ಮಾಡಿದಾಗ ಒಂದು ಅಮಾಯಕ ಥರ ಇರೋ ಹುಡುಗಂಗೆ ಯಾವ ರೀತಿ ಒಂದು ಸ್ಟ್ರಾಂಗ್ ಆಗಿರೋ ಹುಡುಗಿ ಬೇಕು. ಪ್ರಿಯ ವಾರಿಯರ್ ಕಣ್ಣೆಲ್ಲ ಹೊಡೆದೆಲ್ಲ ಫೇಮಸ್ ಆಗಿಲ್ಲ, ಸ್ಟ್ರಾಂಗ್ ಇರಬೇಕು ಅಂತ ನಾನೇ ಅದಕ್ಕೆ ಆಯ್ಕೆ ಮಾಡಿಕೊಂಡೆ. ಕತೆಗೆ ಯಾವ ಪಾತ್ರ ಮುಖ್ಯ ಅಂತ ನಾನು ಒಬ್ಬ ಕತೆ ಕೇಳೋದು ನಿರ್ಮಾಪಕ ಜ್ಞಾನ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಆ ಕತೆಗೆ ಅವ್ರು ಇಷ್ಟ, ಯಾಕೆ ಅವ್ರು ಬೇಡ, ಈ ಬೇರೆಯವ್ರು ಯಾಕೆ ಬೇಕು, ಇದೆಲ್ಲ ಪಾತ್ರಗಳನ್ನ ತುಂಬ ಸೆಲೆಕ್ಟ್ ಹಾಕ್ಕೊಬೇಡು. ಹೀರೋಯಿನ್ ತಂದೆಗೆ ನಾವು ಸುಚಿತ್ರ ಪಾತ್ರ ಆಗ್ತು, ಹೀರೋ ತಂದೆಗೆ ಅಚ್ಯುತನ ಆಗ್ತು, ಈ ಥರ ತಾಯಿ ಕ್ಯಾರೆಕ್ಟರ್ ಇವ್ರನ್ನ ಆಗ್ತು, ನಮ್ಮ ಅಶ್ವಿನಿ ಗೌಡ, ಈ ಥರ ಎಲ್ಲರೂ ನೋಡ್ಕೊಂಡು ಹಾಕಿದ್ದೀವಿ ಅಂದರೆ ಬಿಕಾಸ್ ಆಫ್ ಕಂಟೆಂಟ್ ಇಸ್ ವೆರಿ ಗುಡ್. ಅದಕ್ಕೆ ಸೂಕ್ತ ಆಗಬೇಕು, ನೋಡಿದ್ರೆ ಜನಕ್ಕೆ ನಿಜ ಅನಿಸ್ಬೇಕು, ರಿಯಾಲಿಟಿ ಗೊತ್ತಾಗಬೇಕು. ಅದರಿಂದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಾಕಿದ್ದೀವಿ. ತುಂಬ ಸೂಟ್ ಆಗುತ್ತೆ, ತುರುತ್ತಾಗಿರಲ್ಲ, ಖುಷಿಯಾಗುತ್ತೆ. ಪಾತ್ರ ಮಾಡಿದ್ರೆ ಕರೆಕ್ಟಾಗಿ ತುಂಬ ಚೆನ್ನಾಗಿದೆ ಕಣ ಅಂತ ಹೇಳ್ತಾರೆ. ಅವಳ ಅಪ್ಪ ಸರಿಯಿಲ್ಲ ಕಣ, ಕ್ಯಾರೆಕ್ಟರ್ ಸೂಟ್ ಆಗಿಲ್ಲ, ಅದು ಬರಬಾರ್ದು. ಅದಕ್ಕೆ ಜನಗಳು ಮೈಂಡಲ್ಲಿ ಅದು ಕೂತ್ಕೋಬಾರ್ದು ಅಂತ ಹೇಳಿ. ಇವಾಗ ಕೆ ಮಂಜು ಸರ್ ಮೇಲೆ ಎಲ್ಲ ಒಂದು ಆರೋಪ ಏನಂದ್ರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡು ಬಂದವರು ಕೆ ಮಂಜು ಸರ್ ಮೊದಲಿಂದನು. ಇತ್ತೀಚಿನ ದಿನಗಳಲ್ಲಿ ಕೆ ಮಂಜು ಸರ್ ನಿರ್ಮಾಣದ ಸಿನಿಮಾಗಳ ಸಂಖ್ಯೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಿದೆ. ಯಾವ ಕಾರಣದಿಂದ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದಾದ್ರೆ ಏನ್ ಹೇಳ್ತೀರಾ ಸರ್ ಅಂತ? ಬ್ಯಾಕ್ ಟು ಬ್ಯಾಕ್ ವರ್ಷಕ್ಕೆ 2 ಸಿನಿಮಾ ಮಾಡ್ತಾಯಿದ್ದೆ. ಕಡಿಮೆ ಸುಮಾರು 5-6 ವರ್ಷ ಸಿನಿಮಾನೇ ಮಾಡಲಿಲ್ಲ. ಯಾಕೆಂದರೆ 5-6 ವರ್ಷಕ್ಕೆ ಕೋವಿಡ್ ಆದಮೇಲೆ ತುಂಬ ಸಿನಿಮಾ ಇಂಡಸ್ಟ್ರಿ ಬೇರೆ ಥರ ಆಗೋದು.
ತುಂಬ ಜನ ಹೊಸಬರು ಬಂದರು, ಬಾಯಿಗೆ ಬಂದಾಗ ರೇಟ್ ಕೊಟ್ಟು ಬಾಯಿಗೆ ಬಂದಾಗ ಚಿತ್ರಗಳು ಸೋಲಕ್ಕೆ ಕಾರಣ ಅದೇ ಆಯಿತು. ಒಂದು ಟೈಮ್ ಏನಾಯಿತು ಅಂದರೆ ಈ ಕೋವಿಡ್ ಬಂದಮೇಲೆ ಓ ಟಿ ಟಿ ಡಿಜಿಟಲ್ಲು ಮಾರ್ಕೆಟು ಏರಾಗೋಯ್ತು. 5 ಲಕ್ಷ 50 ಲಕ್ಷ ಕೋಟಿ 2 ಕೋಟಿ ಹಿಂದಿ 2 ಕೋಟಿ 3 ಕೋಟಿ ಈ ಥರ ಎಲ್ಲ ಸಿನಿಮಾ ಮಾಡಿ ಸುಮಾರು ಅವಾಗ ಒಂದು 300-400 ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟು ಏಕ್ದಮ್ ಟಪಾರ್ ಅಂತ 2 ವರ್ಷಕ್ಕೆ ಎಲ್ಲ ಬೀಳಿಸ್ಬಿಟ್ರು. ಇವತ್ತು ಓ ಟಿ ಟಿ ಇಲ್ಲ, ಡಿಜಿಟಲ್ ಇಲ್ಲ, ಸ್ಯಾಟ್ಲೈಟ್ ಇಲ್ಲ. ಸ್ಯಾಟ್ಲೈಟು 5 ಕೋಟಿ ತಗೋತೀವಿ, 50 ಲಕ್ಷ ತೊಗೋತಾ ಇಲ್ಲ. ಡಿಜಿಟಲ್ ತೊಗೋತಾ ಇಲ್ಲ, ಹಿಂದಿ ತೊಗೋತಾ ಇಲ್ಲ. ಹಿಂದಿನ 5 ಕೋಟಿ 11 ಕೋಟಿ ತಗೋತಿದ್ರು, ಈಗ 2 ಕೋಟಿಗೂ ಕೇಳೋರಿಲ್ಲ. 1.5-2 ಕೋಟಿ ಏನು ಪ್ರಯೋಜನ? ಎಲ್ಲ ಮಾರ್ಕೆಟ್ ರೈಸ್ ಮಾಡಿಬಿಟ್ಟು ಟಪಾರ್ ಅಂತ ಬಿಡಿಸಿದ್ರು. ಎಲ್ಲ ನಿರ್ಮಾಪಕರು ಸೋತೋಗ್ಬಿಡ್ತಾರೆ. ನಾನು ಯಾಕೆ ಸಾಯ್ಬೇಕು ಅವ್ರ ಜೊತೆಲಿ? ಅದಕ್ಕೆ ಹಾಸಿಗೆ ಆದಷ್ಟು ಕಾಲು ಚಾಚಬೇಕು, ತಾಳ್ಮೆಯಿಂದ ನಿಧಾನಕ್ಕೆ ಸಿನಿಮಾ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಯಾಕಂದರೆ ಕಲಾವಿದರಿಗೆಲ್ಲ ಭಾರಿ ಸಂಭಾವನೆ ತೊಗೊಂಬಿಟ್ಟು ಅವ್ರಿಗೆ ಕಮ್ಮಿ ಮಾಡೋದು. ಹೊಸಬ್ರು ಬರ್ತಾರೆ ಕೊಡ್ತಾರೆ. ಈಗ ಲ್ಯಾಂಡ್ ಬಿಸ್ನೆಸ್ ಏನು ಮಾಡ್ತಾರೆ ಗೊತ್ತಿಲ್ಲ. ಅದು ಬರ್ತದೆ ಇದು ಬರ್ತದೆ ಅಂತ ಈ ಕೆಲವು ಡೈರೆಕ್ಟರ್ಗಳು ಎದುರಿಸ್ಬಿಡ್ತಾರೆ. ಸರ್ ಅಷ್ಟು ವ್ಯಾಪಾರ ಇಷ್ಟ ಆಗುತ್ತೆ ಗೊತ್ತಿರಲ್ಲ, ಅದು ಮಾಡಾದ್ಮೇಲೆ ಗೊತ್ತಾಗುತ್ತೆ ಅವ್ರ ವೆಯ್ಟ್ ಏನು ಅಂತ ಕಳ್ಕೊತಾರೆ. ಅವಾಗ ಏನಂತಾರೆ ನಮ್ಮ ಸಿನಿಮಾ ಸಕ್ಸಸ್ ನೆಕ್ಸ್ಟ್ ಅದು ಕವರ್ ಮಾಡೋಕೆ ನಾನು ಮಾಡ್ತಾರೆ. ಈ ಥರ ಆದ್ರಿಂದ ನಾನು ಅವೆಲ್ಲ ಮಾಡೋದು. ನಾನಲ್ಲಿ ತುಂಬ ಜೀವನದಲ್ಲಿ ಏಟು ತಿಂದ್ಬಿಟ್ಟು ಒಳ್ಳೆ ಶಿಲೆ ಆಗಿದ್ದೀನಿ. ಆ ಶಿಲೆ ಜಾಸ್ತಿ ಏಟು ತಿನ್ನಬಾರ್ದು ಅಂತ ಅದಕ್ಕೆ ಹುಷಾರಾಗಿರ್ತೀನಿ. ಈಗ ಸಿನಿಮಾ ಚಿತ್ರರಂಗ ವಿಚಾರ ಮಾತಾಡಕ್ ಬಂದ್ರೆ ಈ ಜನವರಿಯಲ್ಲಿ ಒಂದು 25ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ನಮ್ಮ ಕನ್ನಡದಲ್ಲೇನೆ. ಬಟ್ ಯಾವುದು ಕೂಡ ಅಂತ ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿಲ್ಲ. ಎಲ್ಲ ಹೊಸಬ್ರು ಸಿನಿಮಾಗಳು ನಿರ್ಮಾಪಕರಾಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಅದು ಯಾರ್ದು ಕೂಡ ಸಕ್ಸಸ್ ಅಂತದ್ದು ಕಂಡಿಲ್ಲ ಸರ್. ಈ ತರ ಬೆಳವಣಿಗೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಈ ತರದೊಂದು ಬೆಳವಣಿಗೆ ಆದಾಗ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ತರ ಇರ್ಬೋದು ಅಥವಾ ನಮ್ಮಲ್ಲಿ ಏನು ಮಿಸ್ಟೇಕ್ ಆಗಿರ್ಬೋದು ಅಂತ ಸರ್. ಮೊದಲನೇದಾಗಿ ಸಿನಿಮಾ ಮಾಡೋದು ನಿರ್ಮಾಪಕರು ಹೆಚ್ಚಿಗೆ ಇರಬೇಕು. ಯಾರೇ ಬಂದು ಕೇಳೋ ಸಿನಿಮಾ ಮಾಡಿಬಿಡಿ, ದಯವಿಟ್ಟು ಅವ್ರಿಗೆ ಒಂದು 5-10 ಸಾವಿರ ಕಾಸು ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡಲೇಬೇಕು ಅಂದರೆ ನೀವು ಕೂತ್ಕೊಂಡು ಯೋಚನೆ ಮಾಡಿ, ಯಾರು ರೇಟ್ ಮಾಡ್ತೀವಿ, ಏನು ಕತೆ, ಪಾತ್ರಧಾರಿಗಳು ಯಾರು, ಅದಕ್ಕೆ ಬಡ್ಜೆಟ್ ಏನು, ಅವ್ರ ವ್ಯಾಪಾರ ಎಷ್ಟಿದೆ, ವಾಪಸ್ ಬರೋದು ಯೋಚನೆ ಮಾಡಿ ಗೆದ್ದೇ ಗೆಲ್ತೀರ. ಯೋಚನೆ ಮಾಡೋದು ಏಕಾಕಿ ಸಿನಿಮಾ ಮಾಡೋದು ನೀವು ಕಳ್ಕೊತೀರ ಅಂತ ಹೇಳ್ತಾರೆ. ಇವತ್ತು ₹1 ದುಡ್ಡು ತುಂಬ ಕಷ್ಟ ಇದೆ. ಜಮೀನು ಇದ್ದರೆ ನೀವು ಕೋಟಿಗಟ್ಟಲೆ ದುಡ್ಡು ವ್ಯಾಲ್ಯೂ ಇರ್ತದೆ. ಜಮೀನಿಲ್ಲ ಅಂದ್ರೆ ಏನೂ ಆಗಲ್ಲ. ಅದರಿಂದ ನೀವು ಜಮೀನು ಇರೋಲ್ಲ, ನಿಮ್ಗೆ ಎಷ್ಟೋ ಜನ ಮಾಡಿಬಿಟ್ಟು ತುಂಬ ಜನ ಕಳ್ಕೊಂಬಿಡ್ತಾರೆ. ಅದರಿಂದ ನಾವೇನು ಮಾಡೋಕ್ಕಾಗ್ತಿಲ್ಲ. ಸಿನಿಮಾ ಅನ್ನೋದು ಇವತ್ತು ವ್ಯಾಪಾರ ಆದ್ರೂ ಒಂದು ಕಂಟೆಂಟ್ಗೆ ಸಿನಿಮಾಗಳು ಇವತ್ತು ಈ ಸಿನಿಮಾ ಎಲ್ಲರೂ ಮಾಡಬಾರ್ದು, ಮಾಡೋಕ್ಕಾಗಲ್ಲ. ಈಗ ನಾನು IT-BT ಇಂಜಿನಿಯರ್ ಮಾಡೋಕ್ಕಾಗತ್ತಾ? ಡಾಕ್ಟರ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿರ್ಮಾಪಕನೇ, ನಾನು ಕಲಾವಿದ ಮಾಡೋಕ್ಕಾಗಲ್ಲ. ಕಲಾವಿದರೆ ಟೆಕ್ನಿಷಿಯನ್ ನಿರ್ಮಾಪಕ. ಅದಕ್ಕೆ ಯಾರು ಏನು ಮಾಡೋಕೆ ಅದು ಮಾಡಿದ್ರೆ ಒಳ್ಳೇದು. ಇವತ್ತು ಮೊದಲೆಲ್ಲ ಒಂದು 100-110 ಸಿನಿಮಾ ಬರ್ತೈತೆ. ಇವತ್ತು 250-300 ಬಂದರೆ ಎಲ್ಲಿ ನೋಡ್ತಾರೆ ಪ್ರೇಕ್ಷಕ ಭಾವ? 100 ತಿಂಗಳು 100 ಜಾಸ್ತಿ ಬರ್ತದೆ. ಎಲ್ಲ ಭಾಷೆ ಲೆಕ್ಕ ಹಾಕಿ ₹100 ಬರ್ತದೆ. ಎಲ್ಲಿ ನೋಡ್ತಾರೆ ಪ್ರೇಕ್ಷಕ ಭಾವ? ಇಲ್ಲಿ ಈ ಕರ್ನಾಟಕ ಎಲ್ಲ ಮಲ್ಟಿನ್ಯಾಷನಲ್ ಜನ ಇದ್ದಾರೆ, ಎಲ್ಲ ಭಾಷೆ ನೋಡ್ತಾರೆ. ಅದಕ್ಕೆ ನಾವೇನು ಮಾತಾಡೋದು, ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ಸಿನಿಮಾನ ಮಾಡೋದು ಕಡಿಮೆ ಮಾಡಿ ಹುಷಾರಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸರ್, ಒಂದು ಸ್ಟೇಜ್ ಮೇಲೆ ನೀವೊಂದು ಮಾತು ಸ್ಟೇಟ್ಮೆಂಟ್ ಕೊಡ್ತೀರಾ ಸಂಚಿತ್ ಹೆಗ್ಡೆ ಅವ್ರ ಬಗ್ಗೆ. ಒಂದಿಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರೆ, ಒಂದಿಷ್ಟು ಕಮೆಂಟ್ಸ್ ಅಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಬೇರೆ ಭಾಷೆಯವ್ರನ್ನ ಕರೆಸ್ಬಿಟ್ಟು ಅವ್ರು ಕೇಳಿದಷ್ಟು ಹಣ ನೀವು ಕೊಡ್ತೀರಾ, ಸಂಚಿತ್ ಹೆಗ್ಡೆ ಕನ್ನಡದವರಿದ್ದಾನೆ, ಅವ್ರು ಕೇಳಿದಷ್ಟು ಕೊಟ್ರೆ ಏನಾಗುತ್ತೆ, ಈ ತರದೆಲ್ಲ ಒಂದು ಕಮೆಂಟ್ಸ್ ಬರ್ತಾಯಿದೆ ಸರ್. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಸರ್? ಸಂಚಿತ್ ಹೆಗ್ಡೆ ಬೇರೆ ಭಾಷೆಯಲ್ಲಿ ಏನು ಬೇಕಾದ್ರೆ ತಗೊಳ್ಳಿ, ನಾವು ಬೇರೆ ಭಾಷೆ ನಮಗೆ ದರ್ಜಿತ್ತು ಕೊಡ್ತೀವಿ. ಬೇರೆ ಭಾಷೆಯವರು ಕನ್ನಡದಲ್ಲಿ ಹಾಡಕ್ ಬಂದ್ರೆ ಅವ್ರು ಅದೇ ಬೇರೆ ಭಾಷೆಯವ್ರು ಯಾಕೆ ನಮಗೆ ಬೇಕಾಗಿ ಕರ್ಸ್ಕೊತೀವಿ? ನಿನ್ನಂಥವ್ರು ಸಪೋರ್ಟ್ ಮಾಡಿದ್ರೆ ಅವ್ರು ಕರ್ಸ್ಕೊತಾರೆ. ನೀನು ಸಪೋರ್ಟ್ ಮಾಡು, ಯಾಕೆ ಹೋಗ್ತೇವೆ ಬೇರೆ ಸಿಂಗರ್ಗಳಿಗೆ? ನಮ್ಮಲ್ಲಿ ಎಂತೆಂಥ ಒಳ್ಳೆ ಸಿಂಗರ್ಗಳಿದ್ದೀರಾ. ನೀನು ಇಲ್ದೇ ಇರೋ ವಿಧಿ ಇರೋದಕ್ಕೆ ಅವ್ನು ಹೋಗ್ತಾ ಇರೋದಲ್ವಾ? ನೀನು ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಇಲ್ಲಿ ಮಾಡಿ ಇಲ್ಲಿ ಹೆಸರು ಮಾಡಿ ಬೇರೆ ಕಡೆ ಹೋದಾಗ ಏನಾಗುತ್ತೆ? ಆಮೇಲೆ ಸಂಚಿತ್ ಹೆಗ್ಡೆ ನೀವು ನಾನು ಹೇಳೋದಂದ್ರೆ ಸಂಚಿತ್ ಹೆಗ್ಡೆ ಎಕ್ಸ್ಪ್ರೆಸ್ ಯಾರೇ ಆಗಲಿ, ನೀವು ಸಿಂಗರ್ಗಳಿದು ಮುಂದಕ್ಕೆ ಮಾಡಬೇಕು ಅಂದಾಗ ಇಟ್ಟಾದ ತಕ್ಷಣ ಬಾಂಬೆ ಯಾವುದೋ ಮಲ್ಟಿನೇಷನಲ್ ಕಂಪ್ನಿ ನಿಮ್ಮನ್ನು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನೀನು 10 ವರ್ಷ ಬೇರೆಯಲ್ಲಿ ಮಾಡೋಂಗಿಲ್ಲ, ನಮ್ಮ ಹತ್ರ ನೀನೇ 1-2 ಕೋಟಿ 5 ಕೋಟಿ ಕೊಟ್ಟು ತಗೊಂಡ್ಬಿಡ್ತಾರೆ. ನೀವು ಮಾಡ್ಬೇಕಾದ್ರೆ ನನ್ನ ಭಾಷೆ ಹೊರತುಪಡಿಸಿ ನೀವು ಯಾವುದು ಕಾರ್ಯ ಬಂದಿದ್ದು ಕೊಡು. ಅವಾಗ ನಿಮ್ಮ ಭಾಷೆ ನಿನ್ನ ಇರ್ತದಲ್ಲಿ ಇರ್ತದೆ, ಇಲ್ಲ ನಿನ್ನ ಇರ್ತಾ ಮಿಸ್ ಹೋಗ್ಬಿಟ್ಟಿರ್ತದೆ. ಅದು ಅವ್ರು ಕೇಳ್ದಂಗೆ ಹೇಳ್ಬೇಕಾಗುತ್ತೆ. ಅವ್ರು 2.5 ಕೊಡಬೇಕು, ಅವಾಗ ನಿಂದು ಏನೂ ಇರಲ್ಲ. ಅದು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಷೆ ಹುಡುಗ ಇವತ್ತು ಆ ಮಟ್ಟ ಬೆಳೀತಾರೆ, ನಾನು ಖುಷಿ ಬಿಡ್ತೀನಿ. ನನಗೆ ಸಂಚಿತ್ ಹೆಗ್ಡೆ ಏನು ದೂರದವನಲ್ಲ, ಒಳ್ಳೆ ಹುಡುಗ, ಬೆಳೀಲಿ, ನಮ್ಮ ಹುಡುಗರು ಬೆಳೀಲಿ. ನನ್ನ ಭಾಷೆ ಅಂತ ಬಂದಾಗ ನೀನು ಸಪೋರ್ಟ್ ಮಾಡಬೇಕು. ಇವತ್ತು ಹಳಬರೆಲ್ಲ ಮಾಡ್ಕೊಂಬಂತ ನೀವೆಲ್ಲ ಉಳಿದಿದ್ದು. ಇವತ್ತು ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ಇರಲಿಲ್ಲ, ಮದ್ರಾಸಲ್ಲಿತ್ತು. ಪುಣ್ಯಾತ್ಮ ರಾಜ್ಕುಮಾರ್ ಅಂತ ತಂದಿದ್ದು ತಾನೇ ಇವತ್ತು ಉಳ್ಕೊಂಡಿದ್ದು. ಶಂಕರ್ನಾಗ್ ಚಿತ್ರರಂಗಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಗೊತ್ತಾ? ಅಂಥ ಮಹಾನುಭಾವರು ಇವತ್ತು ಇದ್ದಿದ್ರೆ ಚಿತ್ರರಂಗ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಆ ಥರ ಇರೋದು ಯೋಚನೆ ಮಾಡಿದೆ. ಆ ಥರ ಉಳಿಬೇಕು, ಆ ಥರ ನೀವೆಲ್ಲ ಆಗಬೇಕು. ಇವೆಲ್ಲ ನಮ್ಮ ಭಾಷೆಗೆ ಸಪೋರ್ಟ್ ಮಾಡಿ, ನನಗೆ ಬೇಡ, ನಮ್ಮ ಭಾಷೆಗೆ. ಇವತ್ತು ಎಷ್ಟೋ ಇಂಜಿನಿಯರ್ಗಳು, ಎಷ್ಟೋ IT-BT ಹುಡುಗರು, ಎಷ್ಟೋ ಡಿಜಿಟಲ್ ಮಾಡೋ ಹುಡುಗರು ಕನ್ಸು ಕಟ್ಕೊಂಡು ಸಿನಿಮಾ ಬರ್ತಾರೆ. ಅಂಥವ್ರು ಮಾಡಿದಾಗ ಎಲ್ಲಿ ಅವ್ರೇನೋ ಒಂದು ಬಡ್ಜೆಟಿಗೆ ಮ್ಯೂಸಿಕ್ ಅಂತ ಇರ್ತಾರೆ. ಒಂದು 2 ಸಾಂಗಿನ 10 ಲಕ್ಷ ತಗೊಂಡ್ರೆ ಅವ್ರು ಇದು ಮಾಡೋಕ್ಕಾಗುತ್ತೆ? ನೋವಾಗುತ್ತೆ. ಅದು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಿರೋದೇನಂದ್ರೆ ನಮ್ಮಲ್ಲಿರುವಂತ ಸ್ಟಾರ್ ಚಿತ್ರಗಳಿಗೆ ಬೇಕಾದ್ರೆ ತಗೊಳ್ಳಿ, ಅರೆ ಹೊಸಬರಿಗೆ ಬರೋತ್ತಿಗೆ ಅವ್ರಿಗೆ ಮಾತ್ರ
100% ಹೊಸಬರು ತೊಗೊಳ್ಳಿ, ದೊಡ್ಡ ಹೀರೋ ತೊಗೊಳ್ಳಿ. ಆಮೇಲೆ ತೆಲುಗು, ತಮಿಳು ನಿಮ್ಗೆ ಏನು ಬೇಕಾದ್ರೆ ತೊಗೊಳ್ಳಿ, ಅದು ನಿಮ್ಮ ಇಷ್ಟ. ಬೇಕಾದ್ರೆ ಕೊಟ್ಟವ್ನು ಮಾಡ್ತಾನೆ. ನೀನು ದೊಡ್ಡ ಸ್ಟಾರ್ಗಳು ತೊಗೊಳ್ಳಿ, ಅವ್ರಿಗೆಲ್ಲ ವ್ಯಾಪಾರ ಇರುತ್ತೆ. ಚಿಕ್ಕ ಹುಡುಗರು ತೊಗೊಳ್ಬೇಡಿ, ಒಂದು ಮಧ್ಯಮ ಬಿದ್ದರೆ ತೊಗೋಬೇಡಿ ಅಂತ ಹೇಳ್ತೀನಿ. ಇವಾಗ ಚಿತ್ರರಂಗದ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಂದರೆ ಈಗ ಆಗ್ತಿರುವಂಥ ಬೆಳವಣಿಗೆ ನಿಮ್ಗೆ ಗೊತ್ತೇ ಇದೆ. ಈಗ ಚಿತ್ರಗಳು ಥಿಯೇಟ್ರಲ್ಲಿ ಒಂದು 2023ರಲ್ಲಿ ಒಂದು ಸಮಸ್ಯೆ ಇತ್ತು. ಸ್ಟಾರ್ ಚಿತ್ರಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದು. ಆನಂತರ 24ರಲ್ಲಿ ಸ್ಟಾರ್ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆದವು. ಆಮೇಲೆ ಅವ್ರ ಆರೋಪ ಏನಂದ್ರೆ, ಈ ಗ್ಯಾಪ್ ಸ್ಟಾರ್ ಚಿತ್ರಗಳು ರಿಲೀಸ್ ಆದಾಗ ಒಂದು ಮಂತ್ ಆದ್ರೂ ಗ್ಯಾಪ್ ಬೇಕು, ಒಂದು ವೀಕ್ ಎಲ್ಲ ಸಾಕಾಗಲ್ಲ, ಈ ತರದ್ದೆಲ್ಲ ಅಂತ ಹೇಳ್ತಿದ್ದಾರೆ ಸರ್. ಥಿಯೇಟರ್ ಅವ್ರ ಸಮಸ್ಯೆ ಇದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಅಂದ್ರೆ ನಿಮ್ಗೆ ಗೊತ್ತಿರೋದೆ, ಒಂದು 50 ಚಿತ್ರ ನಿರ್ಮಾಣ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಬಟ್ ಈ ಬೆಳವಣಿಗೆ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ನಮ್ಮಲ್ಲಿ ಒಂದು 10 ಜನ ದೊಡ್ಡ ಹೀರೋಗಳಿದ್ದಾರೆ. 10 ಜನ 2 ಸಿನಿಮಾ 20 ಸಿನಿಮಾ ಆಗುತ್ತೆ. 20 ಸಿನಿಮಾನು ನಮಗೆ ಒಂದು ಒಂದೊಂದು ತಿಂಗಳು ಅಂದರೆ 20 ಸಿನಿಮಾ ಕವರ್ ಆಗುತ್ತೆ. ಸೆಂಟ್ರಲ್ ಹೊಸ ಹುಡುಗರು ಬಂದರೆ ಕವರ್ ಆಗುತ್ತೆ. ಇಂಡಸ್ಟ್ರಿ ಚೆನ್ನಾಗಿರ್ತದೆ. ನೀವು 20 ಸಿನಿಮಾ ಮಾಡಲಿಲ್ಲ ಅಂದರೆ, ಅಟ್ಲೀಸ್ಟ್ 15 ಸಿನಿಮಾ ಮಾಡಲಿಲ್ಲ ಅಂದರೆ ಇಂಡಸ್ಟ್ರಿ ಕಳ್ಕೊಂಬಿಡ್ತೀವಿ. ಬೇರೆ ಭಾಷೆಯವರು ಬಂದು ಅವರ್ಸ್ತಾರೆ. ಮಲಯಾಳಿ ಇರ್ಬೋದು, ತಮಿಳ್ ಆಗ್ಬೋದು, ಕನ್ನಡ, ತೆಲುಗು ಅವ್ರು ಎಲ್ಲರೂ ಬಂದು ಅವರ್ಸ್ತಾರೆ. ನೀವು ನಮ್ಮಲ್ಲಿ ಏನು ಅದು ಕಳ್ಕೊತಿದ್ದೀವಿ ಅಂತ. ಯಾಕೆ ಇವತ್ತು ಮುಂದಕ್ಕೆ ನಿಮಗೂ ನೀವು ಮಾಡ್ಬಿಟ್ಟು ಮುಂದೆ ಇಂಡಸ್ಟ್ರಿ ಯಾರು ಉಳಿಸ್ತಾರೆ? ಇವತ್ತು ಹಳಬರೆಲ್ಲ ಇಂಡಸ್ಟ್ರಿ ಬಗ್ಗೆ ಸಪೋರ್ಟ್ ಇದ್ಕೊಂಡು ಇಂಡಸ್ಟ್ರಿ ಉಳಿದಿರ್ತದೆ. ಅವರೆಲ್ಲ ನಾವೆಲ್ಲ ಏನು ಮಾಡ್ತಿದ್ದೋ? ಅದಕ್ಕೆ ನೀವು ಅದು ಮಾಡಬೇಡಿ, ಸಿನಿಮಾ ಮಾಡಿ. ಇವತ್ತು 1600 ಥಿಯೇಟರ್ ಇವತ್ತು ಎಷ್ಟು ಥಿಯೇಟರ್ ಇದೆ? 400 ಥಿಯೇಟರ್ ಬೆಳವಣಿಗೆ ಎಷ್ಟಿದೆ? ಎಲ್ಲ ಖಾಲಿ ಆಗ್ಬಿಡುತ್ತೆ. ಎಂತಕ್ಕೆ ಹೋಗ್ತಾರೆ? ಸ್ಪೀಡಿಂಗ್ ಇಲ್ಲ. ಪಾಪ ಅವ್ರು ಎಲೆಕ್ಟ್ರಿಕ್ ಬಿಲ್ ಕಟ್ಟು ಸ್ಟಾಫ್ ಸಂಬಳ ಕೊಡೋಕ್ಕಾಗಲ್ಲ. ಮತ್ತೆ ಎಲ್ಲಿಂದ ಕೊಡ್ತಾರೆ ಅವರು? ಅವರೆಲ್ಲಿಂದ ಎಷ್ಟು ಅಂತ ಸಾಲ ಮಾಡ್ತಾರೋ? ಇಲ್ಲ ಅಲ್ವಾ? ಅದರಿಂದ ನೀವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡಿ ಉಳಿಸಿ. ಇನ್ನೊಂದು ಸಿನಿಮಾಯಿಂದ ಏನು ಹೋಗ್ತದೆ, ನಮ್ಮ ಭಾಷೆ ಉಳಿತದೆ. ಮೇಯ್ನ್ ಭಾಷೆ ಉಳಿತದೆ. ಭಾಷೆ ಉಳಿಬೇಕು. ನಾವು ಕನ್ನಡ ಸಿನಿಮಾಗೆ ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಇದ್ದರೆ ಚೆಂದ. ಅದಕ್ಕೆ ನಾನು ಎಲ್ಲರೂ ಹೇಳೋದು, 2 3 ಸಿನಿಮಾಗಳು ಮಾಡಿ, ಸಿನಿಮಾ ದುಡ್ಡಿಂದಲೇ ಹೋಗಿ ಸಿನಿಮಾ ನೋಡಿ, ಪ್ರೊಡ್ಯೂಸರ್ ನೋಡಿ, ಒಳ್ಳೇದು ಅವ್ರಿಗೂ ಸಹ ಒಳ್ಳೇದಾಗಬೇಕು, ನಿಮ್ಗೆ ಒಳ್ಳೇದಾಗಬೇಕು, ಬರೋ ಹೊಸ ಹುಡುಗರಿಗೂ ಒಳ್ಳೇದಾಗಬೇಕು ನಾನು ಹೇಳ್ತೀನಿ. ನಿಮ್ಮ ಜರ್ನಿ ನೋಡ್ತಾ ಇದ್ರೆ ಒಂಥರ ಸ್ಫೂರ್ತಿ ಅನ್ಸುತ್ತೆ ಪ್ರತಿಯೊಬ್ಬರಿಗೂ. ನೀವು ಆಟೋ ಡ್ರೈವರ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಸ್ಥಾನಕ್ಕೆ ಬಂದು ಕೂತಿದ್ದೀರಂದ್ರೆ ಅದು ನಿಮ್ಮ ಶ್ರದ್ಧೆ, ಕೆಲಸದ ಮೇಲೆ ಇರೋ ಶ್ರದ್ಧೆ, ಭಕ್ತಿನೇ ಇರುತ್ತೆ ಸರ್. ಬಟ್ ಆ ಘಟನೆ ನಿಮ್ಗೆ ನೆನಪು ಆದಾಗ ಏನು ಇದಾಗುತ್ತೆ ಅಂತ ಫೀಲ್? ಅಂದ್ರೆ ಆ ಲೈಫ್ಗೂ ಈ ಲೈಫ್ಗೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ ಅಂತ? ನೋಡೋ, ಕಷ್ಟ ಬಿದ್ದರೆ ಫಲ ಉಂಟು ಅಂತ ಹೇಳೋದಕ್ಕೆ ಸಾಕ್ಷಿ ನಾನೇ. ಆಟೋ ರಿಕ್ಷಾ ಓಡಿಸಿದೆ, ಕಾರ್ ತೊಳಿತಿದ್ದೆ, ಎಲ್ಲ ಮಾಡ್ತೀನಿ. ಎಲ್ಲ ಮಾಡಿ ಇವತ್ತಿಗೆ ಮಟ್ಟಿಗೆ ಬಂದು ನಾನು ಕಾರ್ ತೊಳೆಯೋರು ಮೂಡ್ತಾನೆ ಇರ್ತಾರೆ ಅಲ್ವಾ? ಅದರಿಂದ ಕಷ್ಟ ಬೀಳದಲ್ಲಿ ಯಾವುದು ಬರಲ್ಲ. ಆಮೇಲೆ ಅನ್ಯಾಯದ್ದು ಯಾವುದು ಬರಲ್ಲ. ಮೋಸ ಮಾಡೋದು ಬರಲ್ಲ. ಯಾವತ್ತೂ ಅವೆಲ್ಲ ಕಾಯಲ್ಲ. ನಿನ್ನ ನಿಷ್ಠೆ, ನಿನ್ನ ಪ್ರತಿಷ್ಠೆ, ನಿನ್ನ ಶ್ರಮ ಮಾಡೋದು ನಿಂಗೆ ಒಳ್ಳೇದಾಗುತ್ತೆ. ನಿನ್ನ ಶ್ರಮಕ್ಕೆ ಫಲ ಸಿಗುತ್ತೆ. ಆದರೆ ಅದು ಬಿಟ್ಟು ನೀನು ದುರುಪಯೋಗ, ದುಷ್ಟು ಕೆಟ್ಟು ಚಟ ಏನು ಉಳಿಯಲ್ಲ, ಖಾಲಿ ಆಗ್ಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾವುದೇ ಮಾಡೋದು ನೀನು ಒಳ್ಳೇದು ಮನಸ್ಸಿಂದ ಮಾಡೋ, ಗೆದ್ದೆ ಸಕ್ಸಸ್ ಆಗುತ್ತೆ. ಈ ಈ ರಾಜ್ಯದಲ್ಲಿ, ಅದು ಬೆಂಗಳೂರಿನ ಮಹಾನಗರದಲ್ಲಿ ನೀನು ಒಳ್ಳೇದಾಗುತ್ತೆ ಅಂತ ಹೇಳಿ. ಇನ್ನೊಂದು ಸರ್, ಅಂದ್ರೆ ನಿರ್ಮಾಪಕರ ಹಿತದೃಷ್ಟಿಯಿಂದ ನಮ್ಮ ದರ್ಶನ್ ಅವರು ಅವರ ಮುಂದಿನ ಸಿನಿಮಾದ ಅಡ್ವಾನ್ಸ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಸಿನಿಮಾ ಮಾಡ್ತೀನಿ ಬಟ್ ಇವಾಗ ಆಗ್ತಾ ಇಲ್ಲ, ಅಂದ್ರೆ ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು ನನ್ನಿಂದ ಅನ್ನೋ ಕಾರಣದಿಂದ ಅಡ್ವಾನ್ಸ್ ಸ್ವಲ್ಪ ವಾಪಸ್ ಕೊಡಿ ಸರ್. ಅಂದ್ರೆ ಇದು ಹೆಚ್ಚಿನ ಜನರಿಗೆ ಇರಲ್ಲ ಈ ತರದೊಂದು ಗುಣ. ಬಟ್ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಒಬ್ರು ನಿರ್ಮಾಪಕರಾಗಿ ನೀವು ಏನ್ ಹೇಳ್ತೀರಾ ಅಂತ ಇದ್ರ ಬಗ್ಗೆ? ಇದು ಅವ್ರ ದೊಡ್ಡ ಗುಣ ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರು ಹೇಳೋದು ಅಂದರೆ, ಇವತ್ತು ನಾನು ರೆಗ್ಯುಲರ್ ಥರ ಇದ್ದರೆ ಇಮ್ಮಿಡಿಯೇಟ್ ಮಾಡ್ಬೋದಾಯ್ತು. ಇವತ್ತು ನಾನು ಯಾವುದೋ ರೀತಿ ನನ್ನ ಕಾನೂನು ಚೌಕಟ್ಟಲ್ಲಿ ಪಾಪ ಅವರು ಸಿಲುಕಿರೋದ್ರಿಂದ ಅವ್ರಿಗೆ ಮುಂದಕ್ಕೆ ಒಳ್ಳೇದಾಗಂಟ ನಾನು ಯಾವತ್ತೇನು ಇರ್ತೀನೋ ಗೊತ್ತಿಲ್ಲ. ಪಾಪ ನನ್ನಿಂದ ಯಾಕೆ ತೊಂದರೆ ಆಗಬೇಕು ಅಂತ ಅವ್ರು ಹೇಳೋದು ನಿಜ. ಅಂಥ ವ್ಯಕ್ತಿಗಳಿಗೆ ನಾವು ಸ್ವಾಗತಿಸ್ಬೇಕು, ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಆಮೇಲೆ ಅವರು ಒಳ್ಳೇದಾಗಿ ಮುಂದಕ್ಕೆ ಮಾಡೋಣ, ಸುಮ್ಮನೆ ನಮ್ಮಿಂದ ಬೇರೆಯವ್ರು ಯಾಕೆ ಇಷ್ಟ ಬರಬೇಕು ಅಂತ ಆ ಥರ ಆಯೋಚನೆ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ಅವ್ರಿಗೆ ಇವತ್ತು ಕಾನೂನು, ನನ್ನ ಲೆಕ್ಕ ಪ್ರಕಾರ ದರ್ಶನ್ ಇಸ್ ವೆರಿ ಗುಡ್ ಪರ್ಸನ್, ಒಳ್ಳೆ ಹಂಬಲ್ ಪರ್ಸನ್ನು. ಒಂದು ಸರ್ತಿ ಸಿನಿಮಾ ಕತೆ ಕೇಳಿದ್ರೆ ತೊಂದರೆ ಕೊಡೋದು. ಅವರೇ ಬಂದಾಯಿತು, ಸಿನಿಮಾ ಮಿನಿಟ ಬೋಸ್ಕೊಡ್ತಾರೆ. ಅವರಿಗೆ ಹೆಚ್ಚಿಗೆ ದರ್ಶನ್ ಏನು ಇಷ್ಟಪಡ್ತಾರೆ, ನಮ್ಮ ಕರ್ನಾಟಕದ ಹುಡುಗರು ಕನ್ನಡ ಪ್ರೊಡ್ಯೂಸರ್ಗಳಿಗೆ ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ. ಇಲ್ಲಿ ಇರೋರಿಗೆ ಒಳ್ಳೇದಾಗಲಿ, ಇಲ್ಲಿ ಟೆಕ್ನಿಷಿಯನ್ ಬೆಳೀಲಿ, ನನಗೆ ಇದೇ ನನ್ನ ಟೆರಿಟರಿ ಸಾಕು, ನನಗೆ ಯಾವುದು ಬೇಡ. ನಾನು ಈ ರಾಜ್ಯಕ್ಕೆ, ಈ ಮಣ್ಣಿಗೆ, ಇದಕ್ಕೆ ನಾನು ಸದಾ ನಾನು ಇರ್ತೀನಿ. ಬೇರೆ ಎಲ್ಲಿ ಬೇಕಾದ್ರು ಮಾಡಲಿ, ಅವ್ನು ಯಾರು ಬೇರೆ ಮಾಡಿಬಿಡ್ತಾಳೆ, ಯಾರು ಎಲ್ಲರೂ ಮಾಡಲಿ, ನಾನು ಮಾತ್ರ ಕರ್ನಾಟಕ ಈ ಮಣ್ಣಿನ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದು ಖುಷಿ ಆಗ್ತದೆ. ಆಮೇಲೆ ಅಂದರೆ ಎಲ್ಲ ಅವ್ರಿಗೆ ಯಾರೇ ಹೊಸ ಹುಡುಗ ಕೊಟ್ಟರು ಅವ್ರ ಯಾರು ಕತೆ ಹೇಳ್ತಾರೆ ಅವರೇ ನಿರ್ದೇಶ ಮಾಡಬೇಕು. ಅದೊಂದು ಗ್ರೇಟ್ ಹ್ಯಾಬಿಟ್. ನಿಜವಾಗಿ ಖುಷಿ ಆಗುತ್ತೆ. ಆಮೇಲೆ ನಿರ್ಮಾಪಕ ಒಂದು ಸರ್ತಿ ಮಾತು ಕೊಟ್ಬಿಟ್ರೆ ಚೇಂಜ್ ಮಾಡಲ್ಲ, ತೊಂದರೆ ಕೊಡೋಲ್ಲ. ಗುಡ್. ಇಂಥ ವಿಷಯದಲ್ಲಿ ದರ್ಶನ್ ಅವರು ದೊಡ್ಡ ಮನಸ್ಸಿದೆ. ಅವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗುತ್ತೆ. ಈ ಕೈ ಘಟನೆ ಬೇಗ ಹೋಗಲಿ, ಸಿಹಿ ಅವ್ರ ಜೀವನದಲ್ಲಿ ಜಾಸ್ತಿ ತುಂಬಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು ಒಂದೆರಡು ತಿಂಗಳ ಹಿಂದೆ ಇರ್ಬೋದು ಸರ್, ಇಲ್ಲೇ ನಿಮ್ಮನ್ನ ಭೇಟಿ ಆದಾಗ ನೀವು ಹೇಳಿದ್ರಿ ನಾನು ಕೂಡ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳಿದ್ರಿ. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಆಗಿದೆ ಅಥವಾ ಮಾತುಕತೆ ಆಡಿದಿರಾ ಏನು ಅಂತ ಸರ್? ಈ ನಿಮ್ ಬ್ಯಾನರ್ ಅಲ್ಲಿ ಸಿನಿಮಾ ಮಾಡೋದು ಆದ ವಿಷಯದ ಬಗ್ಗೆ ಏನಾದ್ರು? ಈಗ ಏನಾಗುತ್ತೆ, ನಾ ಮಾತಾಡಿದಾಗ ದರ್ಶನ್ ಬಗ್ಗೆ ಮಾತಾಡಿದಾಗ ಮಂಜು ಸಿನಿಮಾ ಮಾಡೋಕ್ಕೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಅದೆಲ್ಲ ಮುಖ್ಯ. ಚಿತ್ರರಂಗ ಅವ್ರು ಯಾವಾಗ ಸದಾ ಸಿನಿಮಾ ಮಾಡಬೇಕು. ಚಿತ್ರರಂಗ ನನ್ನ ಮನೆ ಇದ್ದಂಗೆ. ಚಿತ್ರರಂಗ ಗೆದ್ದು ನಾನು ಗೆದ್ದಂಗೆ, ಚಿತ್ರರಂಗ ಸೋತ್ರೆ ನಾನು ಸೋತಿಗೆ. ನಾನು ಸ್ವಾರ್ಥಕ್ಕೆ ಯಾವತ್ತೂ ಆಸೆ ಮಾಡಲ್ಲ. ಅವರು ಯಾರಿಗೆ ಮಾಡಲಿ ಅವ್ರ ಜೊತೆ ಯಾರು ಮಾಡೋರು ಅವ್ರ ಜೊತೆ ಇರ್ತೀನಿ, ಇಂಡಸ್ಟ್ರಿ ಜೊತೆ ಇರ್ತೀನಿ. ನನ್ನ ಕತೆ ತೊಗೊಳೋದು ನನಗೆ ಇಷ್ಟ ಆದರೆ ಅವ್ರು ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗಬೇಕು. ಅವ್ರಿಗೆ ಇಷ್ಟ ಆಗದೆ ಅವ್ರು ಏನು ಕೊಟ್ಟರು ಮಾಡಲ್ಲ. ಅವ್ರಿಗೆ ಇಷ್ಟ ಆದರೆ ಏನಿಲ್ಲದ್ರೆ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗಂಟ ಮನ್ಸಿಗೊಲ್ಲೋ ಗಂಟ ಓಕೆ. ಮನ್ಸಿಗೆ ಒಪ್ಪೋದ್ಮೇಲೆ ಅವ್ರು ಕಷ್ಟ ಕೊಟ್ಟರು ಮಾಡ್ತಾರೆ. ಆ ಒಂದು ಕ್ಯಾರೆಕ್ಟರ್ ಒಳ್ಳೆ ಗುಣ ಇದೆ ಅವ್ರಿಗೆ. ಅವ್ರಿಗೆ ಇಷ್ಟ ಆಗಬೇಕು. ಇಷ್ಟ ಆದರೆ ಮಾತ್ರ ಆಮೇಲೆ ನೀನೇನು ಹೇಳಿದ್ರು ಜಾಲಿಯಾಗಿರ್ತಾರೆ, ಮಾಡ್ತಾರೆ. ನನಗೂ ಯಾವ್ದಾರು ಅವಕಾಶ ಸಿಕ್ತಾಗ, ಒಳ್ಳೆ ಕಥೆ ಸಿಕ್ತಾಗ ಕೇಳ್ತೀನಿ, ಮಾಡೇ ಮಾಡ್ತಾರೆ, ತಪ್ಪಿದೆ. ಸಿನಿಮಾ ಮಾಡೋದು ಅವ್ರು ಹೀರೋ, ನಾವು ಪ್ರೊಡ್ಯೂಸರ್. ಕತೆ ಕೊಟ್ಟಾಗ ಮಾಡಿ ಬಿಡಿದ್ರೆ ಮಾಡ್ತಾರೆ. ಡೇಟ್ ನೋಡ್ಕೊಳ್ತಾರೆ. ಅವ್ರು ಬೇರೆಯವ್ರಿಗೆ ತೊಗೊಂಡಿರೋದೆಲ್ಲ ಮಾಡೋಕ್ಕಲ್ಲ. ಅಂದರೆ ಅವ್ರು ಮಾಡಿರೋ ಕೆಲಸ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಡಾಕ್ಟರ್ ಕೆ ಮಂಜು ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಏನಾದ್ರು ಲೈನ್ ಅಪ್ಸ್ ಅದರದ್ದು ಏನಿದೆ ಅಂತ ಮುಂದೆ? ಈಗ ನಾನು ಮುಂದೆ ಒಂದು ಬೇರೆ ಭಾಷೆಯ ಸಿನಿಮಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತಮಿಳಲ್ಲಿ ಒಂದು ಪ್ಲ್ಯಾನ್ ಮಾಡ್ತೀನಿ, ಮಲಯಾಳಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಕನ್ನಡದಲ್ಲಿ 2 ಪಿಕ್ಚರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದ್ರ ಮಗೊಂದು ಒಂದು ಪ್ಲ್ಯಾನ್ ಮಾಡ್ತಾರೆ ಬೇರೆಯವರು. ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು. ಯಾರೇ ಪ್ರೊಡ್ಯೂಸರ್ ಬಂದರೂ ದುಡ್ಡೆಲ್ಲ ಮುಖ್ಯ. ಅವರು ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು, ಮಾಡೋರಿಗೆಲ್ಲರಿಗೂ ಒಳ್ಳೇದಾಗಬೇಕು. ಅದೆಲ್ಲ ಕೂತ್ಕೊಂಡು ಚಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಈಗ ಮುಂದೆ ಇನ್ನೊಂದು ನಮ್ಮದು ಮಾರುತ ಅಂತ ಇನ್ನೊಂದು ರೆಡಿ ಆಗ್ತಾಯಿದೆ, ಎಸ್ ನಾರಾಯಣದ್ದು. ಏಪ್ರಿಲ್ 10ಗೆ ಅದು ರಿಲೀಸ್ ಮಾಡೋಕೆ ಅದು ಪ್ಲ್ಯಾನ್ ಮಾಡ್ತೀನಿ. ನಮ್ಮದು ಇದೆ ದಿನನಿತ್ಯ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸಿನಿಮಾನೇ ನಮ್ಮ ಉಸಿರು, ಸಿನಿಮಾನೇ ನಮ್ಮ ಜೀವನ. ಕನ್ನಡ ಭಾಷೆ, ಕನ್ನಡ ಸಿನಿಮಾಗಳು ನಮ್ಗೆ ಮುಖ್ಯ. ನನ್ನ ಸಿನಿಮಾಗಳು ಮುಖ್ಯ ಅಂತ ನನಗೆ. ಫೈನಲಿ ನೀವು ಕಂಡಂತ ಕನಸು ಇದೆ 21ನೇ ತಾರೀಕು ರಿಲೀಸ್ ಆಗ್ತಿದೆ ವಿಷ್ಣುಪ್ರಿಯ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅಂದರೆ ಕನ್ನಡ ಆಡಿಯನ್ಸ್ಗೆ ನೀವು. ಪ್ರೇಕ್ಷಕ ಬಂಧುಗಳೇ, ನೀವು ಪ್ರೀತಿ ಮಾಡೋರು. ನಮ್ಮ ಆಟೋ ಡ್ರೈವರಿಂದ ನಾನು ಇವತ್ತಿಗೆ ಮಟ್ಟ ಬಂದಿದೆ. ನನ್ನ ಆಟೋ ಚಾಲಕರು, ನನ್ನೆಲ್ಲ ಅಭಿಮಾನಿಗಳು, ಎಲ್ಲ ಕಲಾವಿದರ ಅಭಿಮಾನಿಗಳು. ನಂದು ಒಳ್ಳೆಯ ಚಿತ್ರ ಒಂದು ವಿಷ್ಣುಪ್ರಿಯ ಮಾಡಿದ್ದೀನಿ. ತುಂಬ ಒಳ್ಳೆಯ ಸಿನಿಮಾ, ಮನಸ್ಸಿಗೆ ಇಷ್ಟ ಆಗೋ ಸಿನಿಮಾ. ಆಮೇಲೆ ನೀವು ಆ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಜೀವನದಲ್ಲಿ ನಿಮ್ಮ ಹಳೆ ಸವಿ ನೆನಪುಗಳಿಗೆ ಜ್ಞಾಪನ ಬರ್ತದೆ. ಸವಿ ನೆನಪು ಸಾವಿರ ನೆನಪು ಅಂತ ಥರ ಜ್ಞಾಪನ ಬರ್ತದೆ. ಮಿಸ್ ಮಾಡಿಬಿಡಿ. ಇದೇ 21ನೇ ತಾರೀಕು ಯೂತ್, ಕಾಲೇಜ್ ಹುಡುಗ ಹುಡುಗಿಯರು, ಫ್ಯಾಮಿಲಿಗಳು ಎಲ್ಲ ನೋಡಿ, ಫ್ರೆಂಡ್ಸ್ ಸಮೇತ ಹೋಗಿ ಗ್ರೂಪ್ ಟ್ರಿಪ್ಪಾಗಿ ನೋಡಿಬಿಟ್ಟು ಸಿನಿಮಾ ಚೆನ್ನಾಗಿದೆ ಹಾರೈಸಿ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂದು ಇನ್ನು ಕೊನೆಯ ಕ್ವಶನ್ ಸರ್, ಅಂದರೆ ನೀವು ಸಿನಿಮಾ ನೋಡಿರ್ತೀರಿ. ಅವಾಗ ನಿಮ್ಗೆ ನೋಡಿದಾಗ ನಿಮ್ಗೆ ಏನು ನೆನಪು ಬಂತು ಸರ್? ಹಳೇದು ನೆನಪಲ್ಲ ನಿಮ್ಗೆ ಮರ್ಕೊಳಿಸ್ತಾ ಅಂತ ಆ ಸಿನಿಮಾ ನೋಡಿದಾಗ? ನಂಗೆ ತುಂಬ ಮರ್ಕಳಿಸ್ತು. ಆ ಕತೆ ಕೇಳೇ ಮರ್ಕಳಿಸಿ ಆ ಸಿನಿಮಾ ಮಾಡಿದ್ದೆ. ನಾನು ತುಂಬ ಹಳೆ ಫ್ಲ್ಯಾಶ್ ಬ್ಯಾಕೆಲ್ಲ ಜ್ಞಾಪನ ಬಂತು. ಅದಕ್ಕೆ ನಾನು ಇಷ್ಟಪಡ್ದ ಸಿನಿಮಾ ಮಾಡಿದ್ದೆ. ಸರ್ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಕೆ ಮಂಜು ಅವರ ಮಾತಾಗಿತ್ತು. ಇದೇ 21ನೇ ತಾರೀಕು ವಿಷ್ಣುಪ್ರಿಯ ಚಿತ್ರ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರನ ನೋಡಿ ಹಾರೈಸಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.